ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಕ್ಷು ಕನ್ನಡ ವ್ಲಾಗ್ಸ್. ಇವತ್ತು ತಮ್ಮನೆಲ್ಲ ಆಲ್ರೆಡಿ ನೋಡಿದಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಸೊ ಒಂದು ಟೈಮ್ ಒಂದು 5:30 ಆಗಿದೆ. ವಿಡಿಯೋನ ಕೊನೆ ಬಗ್ಗೆ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಓಕೆನಾ, ಬನ್ನಿ ಲೆಟ್ಸ್ ಗೋ. ನಾವು ಹೊರಟಾಗ 5:30 ಆಗಿತ್ತು, ಬಟ್ ಆದರೆ ಕೊನೆಗೆ ಒಂದು ಟ್ರಾಜಿಡಿನೇ ಆಯಿತು. ನೀವು ಕೊನೆವರೆಗೆ ವಿಡಿಯೋ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ಹೊರಟ್ವಿ ಒಂದು 5:30 ಅಷ್ಟೊತ್ತಿಗೆ, ಚೆನ್ನಾಗಿರುತ್ತೆ ಸಂಜೆ ದರ್ಶನ ಮಾಡ್ಕೊಂಬರೋಣ ಅಂತ. ಬಟ್ ಚೆನ್ನಾಗೇ ಹೊರಟ್ವಿ. ಐ ಥಾಟ್, ನಾನು ಅಂದ್ಕೊಂಡೆ ದೇವಸ್ಥಾನ ಎಲ್ಲ ಓಪನ್ ಇರುತ್ತೆ ಅಂತ, ಬಟ್ ಆದರೆ ಅಲ್ಲಿ ಓಪನ್ನೇ ಇರಲಿಲ್ಲ ದೇವಸ್ಥಾನ. ಫಸ್ಟು ಹೊರಟು ಮಮ್ಮಿಗೂ ಹೇಳ್ಬಿಟ್ಟಿದ್ದೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಅಮ್ಮ, ನೀವು ದೇವ್ರ ದರ್ಶನ ಮಾಡಿದ್ದೀರಾ ಚಾಮುಂಡಿ ಬೆಟ್ಟದಲ್ಲಿ? ನೀನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ಯಾ? ಯಾರು ಹೋಗಿದ್ವಲ್ಲೇ, ಬಟ್ ಅವಳು ಮರ್ತ್ಬಿಟ್ಟಿದ್ದಾಳೆ ಅನ್ಸುತ್ತೆ. ವೆದರ್ ತುಂಬ ಚೆನ್ನಾಗಿದೆ. ಸೊ ಎಲ್ಲಾದರೂ ಹೋಗೋಣ, ವೀಕೆಂಡ್ ಅಲ್ವಾ ಅಂತ ಹೋಗ್ತಿದ್ದೀವಿ. ನೋಡೋಣ ಎಷ್ಟು ರಶ್ ಇರುತ್ತೆ, ನಮಗೆ ಒಳಗಡೆ ಹೋಗೋಕ್ಕೆ ದರ್ಶನ ಆಗುತ್ತಾ ಏನೋ ಅಂತ. ಇವಾಗ ಟಿಕೆಟ್ಸ್ ಎಲ್ಲ ಕೊಡ್ತಾ ಇಲ್ಲ ಆ್ಯಕ್ಚುಲಿ, ಏನೋ ಒಂದು ಮಾತ್ರ ಇಟ್ಕೊಂಡಿದ್ದಾರೆ, ಜಾಸ್ತಿ ಏನೂ ಕೊಡ್ತಾ ಇಲ್ಲ ಇವಾಗ. ನೋಡೋಣ ಹೇಗಿದೆ ಅಂತ. ಯಾಕಂದರೆ ಸುಮಾರು ಸಲ ಹೋಗ್ತೀವಿ ಬೆಟ್ಟಕ್ಕೆ, ಬಟ್ ಆದರೆ ಸ್ಟಿಲ್ ಅಗೇನ್ ಈಚೆ ದರ್ಶನ ಮಾಡ್ಕೊಳ್ಳೋದು ಬರೋದು, ಒಳಗಡೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಹೋಗ್ಬೇಕಂತ ಹೋಗ್ತಿದ್ದೀವಿ, ನೋಡೋಣ ಆಗುತ್ತಾ ಇಲ್ವಾ ಅಂತ. ನಾವು ಖುಷಿಯಿಂದನೇ ಹೋಗ್ತಿದ್ದೀವಿ, ಯಾಕಂದರೆ ದರ್ಶನ ಎಲ್ಲ ಆಗುತ್ತೆ ಅಂತ. ಬಟ್ ಡೇ ಏನೂ ಹಾಳಾಗಲಿಲ್ಲ. ಅಂದರೆ ಚಿಕ್ಕಪ್ಪ ಕೂಡ ಹೇಳಿದರು, ನನಗೆ ಗೊತ್ತಿರೋರು ಇದ್ದಾರೆ ಅಲ್ಲಿ, ನೀನು ತಲೆ ಕೆಡ್ಸ್ಕೊಬೇಡ, ರಶ್ ಇದ್ರೂ ಹೋಗು, ನಾನು ಅಲ್ಲಿ ಹೋಗಿ ಫೋನ್ ಮಾಡು, ಬಿಡಿಸ್ಕೊಡ್ತೀನಿ ಅಂತ. ಬಟ್ ಆದರೆ ಅವರು ಹೇಳಲಿಲ್ಲ ಕಾರ್ ಬಿಡಲ್ಲ ಅಂತ. ಬಟ್ ನಾವು ಕೂಡ ಕೇಳಲಿಲ್ಲ. ಅದಾದಮೇಲೆ ನಾವು ಕೂಡ ಮಮ್ಮಿ ಮನೆಗೆ JP ನಗರಕ್ಕೆ ಬಂದು ಅಮ್ಮನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದ್ವಿ. ಸೊ ದಟ್ ಅಮ್ಮ ಅಪ್ಪ ಇಬ್ಬರು ಇದ್ದರು, ಪಪ್ಪ ಬರಲ್ಲ ಅಂತ ಹೇಳಿದ್ರು. ನನ್ನ ಮಗಳಿಗೆ ಹೇಗೆ ಅಂದರೆ, ಇಬ್ಬರು ಅಜ್ಜಿ ತಾತ ಅಂದ್ರೂ ತುಂಬ ಇಷ್ಟ ಆಗುತ್ತೆ. ತುಂಬ ಎಕ್ಸೈಟ್ಮೆಂಟ್ ಅವಳಿಗೆ ನೋಡೋದಕ್ಕೆ, ಫುಲ್ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಮಮ್ಮಿ ಮೇಲ್ಗಡೆ ಇರೋದಿವರು, ಸೊ ನಮಗೂ ಕೂಡ ಫ್ರೆಂಡು, ಅವ್ರನ್ನ ಜೊತೆ ಮಾತಾಡಿಸ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಗಳು ಹೇಳ್ತಾ ಇದ್ಲು, ನಮ್ಮಪ್ಪ ದುಡ್ಡು ಕೊಟ್ಟರೆ ಬೇಡ, ನಾನು ದುಡ್ಡೋಳಾಗಿದ್ದೀನಿ, ನಾನು ಇಸ್ಕೊಳ್ಳಲ್ಲ, ನನಗೆ ಏನಕ್ಕೂ ಬೇಡ ಅಂತೆಲ್ಲ ತರಲೆ ಮಾಡ್ತಾಯಿದ್ಲು. ಸೊ ದಟ್ ಅಪ್ಪ ಆಗಿದ್ರು ತಗೋ ಅಂತ ಹೇಳ್ತಾಯಿದ್ರು. ಬೆಟ್ಟಕ್ಕೆ ಹೋದಾಗ ಏನಾದ್ರು ತಗೋಸ್ಕೊ ಅಂತ. ಇಲ್ಲ ಅಮ್ಮ, ನಾನು ದೊಡ್ಡೋಳಾಗಿದ್ದೀನಿ, ನಾನು ದುಡ್ಡು ಇಸ್ಕೊಳ್ಳಲ್ಲ, ನಮ್ಮಮ್ಮ ನನಗಿಸ್ಕೊಡು ಅಂತ ಹೇಳಿದ್ರು. ಇಲ್ಲ ನಂಗೆ ಬೇಡ ಅಂದ್ಬಿಟ್ಟು ಹೊರಟ್ಲು. ಸೊ ನೆಕ್ಸ್ಟು ಮಮ್ಮಿ ಕೂಡ ಫ್ರೂಟ್ಸ್ ಎಲ್ಲ ತಂದಿದ್ರು. ಹೋಗ್ತಾ ಒಂದವೇ ಅಲ್ಲಿ ಅವಳೇನಾದರೂ ಹಠ ಮಾಡ್ತಾಳೆ, ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಅಲ್ಲಿವರೆಗೂ ನಿಜ ನಮಗೆ ಗೊತ್ತೇ ಇರಲಿಲ್ಲ ಅದು ಓಪನ್ ಆಗಿಲ್ಲ ಅಂತ. ನಮ್ಮ ಮಮ್ಮಿ ಮನೆಯಿಂದ ಹೊರಟು ಉತ್ನಳ್ಳಿ ಕಡೆಯಿಂದ ಅಲ್ಲೊಂದಿದೆ ಅಲ್ವಾ ಗೇಟು, ಅಲ್ಲಿ ಹೋದ್ಮೇಲೆ ಅಲ್ಲಿ ಒಂದು 5-6 ಜನ ಪೊಲೀಸ್ ಎಲ್ಲ ಇದ್ದರು. ಅವರು ಇಲ್ಲ ಓಪನ್ ಇಲ್ಲ ಇಲ್ಲಿ ಅಂತ ಹೇಳಿದ್ರು. ನನಗೇನು ಅನ್ನಿಸ್ತು ಅಂದರೆ, ಇಲ್ಲಿ ಓಪನ್ ಇಲ್ಲ ಅಂತಂದರೆ ಆ ಕಡೆ ಇರುತ್ತೆ, ಅಂದರೆ ಮೈಸೂರು ಪಾರ್ಕ್ ಇದೆ ಅಲ್ವಾ, ಅಲ್ಲಿ ಓಪನ್ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಅಲ್ಲೂ ಓಪನ್ ಇರಲಿಲ್ಲ. ನಾನು ಕರ್ಕೊಂಡು ಹೋದೆ ಆ್ಯಕ್ಚುಲಿ. ಚಾಮುಂಡಿದು ಹೇಳಪ್ಪ, ಇವಾಗ ಚಾಮುಂಡೇಶ್ವರಿದು ಹೇಳ್ತೀಯಲ್ಲ, ಐಗಿರಿ ನಂದಿನಿ ಹೇಳು ಕಂದ. ಐಗಿರಿ ನಂದಿನಿ ನಂದಿತ ಮೇದಿನಿ ಈಶ್ವರಿ ನೋದಿನಿ ದಂದನುಟೆ ವಿವರವಿಂದ ಶಿರೋದಿನಿ ವಾಸನ್ ವಿಷ್ಣುನುಟೆ ಹಾನ್ ವಿಷ್ಣುನುಟೆ ಭಗವತಿ ದೇಶಿಕಿ ಕಂದ ಕುಟುಂಬಿನಿ ಬೂಡಿ ಕುಟುಂಬಿನಿ ಬೂಡಿ ಕುಟೆ ಜಯ ಜಯ ಮಟಿ ಶಾಸ್ತ್ರ ಮದ್ದಿನಿ ರಮ್ಯಕ ಬಟ್ಟಿನಿ ಶಯಸ್ತೆ. ಹೆವಿ ಬ್ಯಾಡ್ ಲಕ್ ಅಲ್ವಾರು. ದೇವಸ್ಥಾನ ಕಾರೆಲ್ಲ ಬಿಡ್ತಾ ಇಲ್ಲ. ನಾವು ಐ ಥಾಟ್ ಆಷಾಢ ಶುಕ್ರವಾರ ಮುಗೀತಲ್ವಾ, ಇವಾಗ ಬಿಡ್ತಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಬಿಡ್ತಾ ಇಲ್ಲ. ಸ್ಯಾಡ್ ರಿಯಾಲಿಟಿ. ನೆಕ್ಸ್ಟ್ ವೀಕ್ ಬರಬೇಕಷ್ಟೇ. ಇವಾಗ ಏನು ಮಾಡೋದು ಗೊತ್ತಿಲ್ಲ. ಇದು ಸೆಕೆಂಡ್ ಟೈಮ್ ಈ ಥರ ಆಗ್ತಿರೋದು ನಮಗೆ. ಅಂದರೆ ಲಾಸ್ಟ್ ಇಯರ್ ಅಷ್ಟೇ ಹಂಗೆ ಆಗಿತ್ತು, ಇವಾಗಲೂ ಹಾಗೆ ಆಗ್ತಿದೆ. ಬ್ಯಾಡ್ ಲಕ್.
ಅದಾದಮೇಲೆ ನನ್ನ ಹಸ್ಬೆಂಡು ನನಗೆ ಹೇಳೇ ಇರಲಿಲ್ಲ, ಗುರುರಾಯರ ಮಠಕ್ಕೆ ಕರ್ಕೊಂಡು ಬಂದಿದ್ದರು. ಇದು ಶಾಂತಲಾ ಥಿಯೇಟ್ರ್ ಹತ್ರ ಇರೋದು. ನಾನು ಆಲ್ಮೋಸ್ಟ್ ನಂಗೆ ಬೇಜಾರಾದಾಗೆಲ್ಲ ಇಲ್ಲೇ ಹೋಗೋದು. ನಾನು ಮಿನಿ ವ್ಲಾಗ್ಸಲ್ಲೂ ನೋಡ್ತಿರ್ತೀರ. ನನಗೇನಾದರೂ ಇವಾಗ ಸ್ವಲ್ಪ ಮೂಡ್ ಅಪ್ಸೆಟ್ ಆದಾಗ ಎವ್ರಿ ಡೇ ಹೋಗ್ತಾ ಇರ್ತೀನಿ ಅಲ್ಲಿಗೆ, ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಬರ್ತೀನಿ. ಅವ್ರು ಏನು ಅಂದ್ಕೊಂಡ್ರೆ ಏನೋ ನಂಗೆ ಬೇಜಾರಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದರು. ಬಟ್ ನಿಜವಾಗ್ಲೂ ಒಳ್ಳೆ ದರ್ಶನ ಆಯಿತು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ನಾವು ಕೂಡ ದರ್ಶನ ಮಾಡ್ಕೊಂಡು ಬಂದ್ವಿ. ಅಂದರೆ ಎವ್ರಿಥಿಂಗ್ ಅಂದರೆ ರಿಟರ್ನ್ ಅಂತ ಅನ್ಕೊತೀನಿ. ಎಲ್ಲ ನಮ್ಮ ಮನೇಲಿ ಬರ್ದಿರುತ್ತೆ, ಅದು ಹೇಗಿರುತ್ತೆ ಹಾಗೆ ಆಗೋದು. ನಾವು ಎಷ್ಟೇ ಅಂದ್ಕೊಂಡ್ರು ಅಷ್ಟೇ, ಅದೇನೂ ಚೇಂಜಸ್ ಆಗಲ್ಲ. ಇವತ್ತು ಗುರುರಾಯರ ದರ್ಶನ ಮಾಡಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ಅಲ್ಲಿಗೆ ಬಂದು ನಾವು ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು ಕೂಡ ನಮ್ಮ ಅತ್ತೆ ಅಮ್ಮ ಎಲ್ಲರೂ ಕೂಡ ಎಲ್ಲನೂ ದರ್ಶನ ಎಲ್ಲ ಮಾಡೋವರೆಗೆ ಕೂತಿದ್ದೆ. ಅದಾದಮೇಲೆ ಕೂಡ ನಾವು ಹೊರಟ್ವಿ. ಒಂದು 7:30 ಆಗಿತ್ತು ಅನ್ಕೋತೀನಿ. ಲೈಫಲ್ಲಿ ಯಾವಾಗಲೂ ಅಷ್ಟೇ, ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಇನ್ನೊಂದು. ಸೊ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದು, ಬಟ್ ಆದರೆ ನಮ್ಗೆ ಇವಾಗ ಆಗಿದ್ದು ಗುರುರಾಯರ ದರ್ಶನ. ಸೊ ಏನಿವೆ ಫಾರ್ ದ ಬೆಸ್ಟ್, ಏನಾಗುತ್ತೆ ಅದ್ರ ಪಡೆಗೆ ಫ್ಲೋ ಅಲ್ಲಿ ಹೋಗ್ತಾ ಇರಬೇಕು. ಅಲ್ಲಿ ಬಿಡಲ್ಲ ಅಂತ ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇಟ್ಸ್ ಓಕೆ, ದರ್ಶನ ಆಯಿತು. ಇನ್ನೊಂದು ನೆಕ್ಸ್ಟ್ ವೀಕ್ ಬರೋಣ ಅಂದ್ಕೊಂಡು ಬಂದ್ವಿ. ಇವಾಗ ನಾನು ಡಯಟಲ್ಲಿರೋದ್ರಿಂದ ನಾನೊಂದು ಚಿರುಮುರಿ ತಿನ್ಕೊಬೇಕಂತ ಅಂದ್ಕೊಂಡಿದ್ದೀನಿ. ವಿಲ್ಸಿ. ಸೊ ನಾನು ಅಲ್ಲಿಂದ ಮಮ್ಮಿ ಅತ್ತೆ ಮಾವ ಎಲ್ಲರನ್ನೂ ಕರ್ಕೊಂಡು ಬಂದೆ ಚಾಟ್ಸ್ ಹತ್ರ. ನಮ್ಮ ಮಮ್ಮಿಗೆ ಏನಂದರೆ ಗೋಬಿ ಅಂದರೆ ಇಷ್ಟ, ನಮ್ಮ ಅತ್ತೆಗೆ ಬಂಗಾರಪೇಟ್ ಪಾನಿಪುರಿ ಅಂದರೆ ಇಷ್ಟ. ಏನಿವೆ ಅಲ್ಲಿ ಬಂಗಾರಪೇಟ್ ಪಾನಿಪುರಿ ಇರಲಿಲ್ಲ. ಫಸ್ಟು ಗೋಬಿ ಕೊಡಿಸ್ದೆ, ಅದಾದಮೇಲೆ ಪಾನಿಪುರಿ ಕೊಡಿಸ್ದೆ, ಅದಾದಮೇಲೆ ಮಸಾಲೆ ದೋಸೆ, ಇಡ್ಲಿ, ಅನ್ನಪೂರ್ಣೇಶ್ವರಿ ಅಂತ ಇದೆ ಅಲ್ಲಿ, ಗೊತ್ತಿರುತ್ತೆ ನಿಮ್ಮೆಲ್ಲರಿಗೂ, ಆ ಮಹಾರಾಣಿ ಎದುರುಗಡೆ. ಅಲ್ಲಂತೂ ನನಗೆ ತುಂಬಾ ಇಷ್ಟ. ಸೊ ಅಲ್ಲಿ ಮನೆಯವ್ರಿಗೆ ಏನೇನು ಬೇಕು ಎಲ್ಲನೂ ತಿನ್ನಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ ಅಮ್ಮನ್ನ ಬಿಟ್ಬಿಟ್ಟು. ಇನ್ನು ನಾಳೆ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ವೆಲ್ಕಮ್ ಬ್ಯಾಕ್. ನೆನ್ನೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಿಮಗೆ ಗೊತ್ತು, ವಿಡಿಯೋದಲ್ಲಿ ನೋಡಿರ್ತೀರ. ಚಾಮುಂಡಿ ಬೆಟ್ಟಕ್ಕೆ ಅಂತ ಹೋದ್ವಿ, ಬಟ್ ಅದ್ರಲ್ಲಿ ಆಗಿದ್ದೇ ಬೇರೆ. ಕಾರ್ನ ಬಿಡ್ತಿರ್ಲಿಲ್ಲ, ಯಾಕಂದರೆ ಇವತ್ತು ಕೂಡ ಅಲ್ಲಿ ಫಂಕ್ಷನ್ ಇದೆ. ಸೊ 1 2 to 3 days ಅವರು ಕಾರ್ ಬಿಡಲ್ಲ. ನೆಕ್ಸ್ಟು ಆಷಾಢ ಮುಗಿದ ಮೇಲೂ ಅಂತ ಇದೆ ಅನಿಸುತ್ತೆ, ನಮಗೆ ಗೊತ್ತಿಲ್ಲ. ಹೊರಟ್ಬಿಟ್ಟಿದ್ದೀವಿ ನಾವು, ಅಮ್ಮನ್ನೂ ಕರ್ಕೊಂಡು ಹೊರಟ್ವಿ. ಸೊ ಅಲ್ಲಿ ಬಿಡಲ್ಲ ಅಂತ ಹೇಳಿದ್ರು. ಅದಾದಮೇಲೆ ರಾಯರ ಮಠಕ್ಕೆ ಹೋಗಿ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಬಂದಿದ್ದಾಯಿತು. ಸೊ ನಾನಿವಾಗ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನನ್ನ ತಂಗಿ ಮದುವೆಗೆ ಯಾವ ಥರ ಸ್ಯಾರೀಸ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು ಎಲ್ಲ ಕಸ್ಟಮೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅಂತ. ಬಿಕಾಸ್ ನಿಮಗೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಎಲ್ಲ ಮದುವೆಗಳು ಬರ್ತಿದೆ ಅಲ್ವಾ, ಸೊ ನೀವು ಯಾವ ಥರ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡಿಸ್ಕೊಬೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ. ಮತ್ತು ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಸೊ ನೆಕ್ಸ್ಟು ವರಲಕ್ಷ್ಮಿ ಹಬ್ಬಕ್ಕೆ ನಾನು ಬ್ಯಾಕ್ ಡೆಕೋರೇಷನ್ದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನಾನೇ ಮಾಡೋಣ ಅಂತ. ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಫಸ್ಟ್ ಸ್ಯಾರಿ ನಾನು ತೋರಿಸ್ತಾ ಇರೋದು ನನ್ನ ಅಂದರೆ ನನ್ನ ತಂಗಿ ಮದುವೆದು ಮುಹೂರ್ತಮ್ ಸ್ಯಾರಿ. ಸೊ ಫಸ್ಟು ಸ್ಯಾರಿ ತೋರಿಸ್ಬಿಡ್ತೀನಿ. ದಿಸ್ ಇಸ್ ದ ಸ್ಯಾರಿ. ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿದ್ವಿ ಅಂದರೆ ನಮ್ಮ ಫ್ಯಾಮಿಲಿ ಪೂರ ರೆಡ್ಡಲ್ಲಿ ಮಾಡೋಣ, ಮಾರ್ನಿಂಗಿಗೆ ರೆಡ್ಡಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಅಂದರೆ ನಾನು, ನನ್ನ ತಂಗಿ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರೂ ರೆಡ್ಡಲ್ಲಿ ಒಂಥರ ರಾಣಿ ಪಿಂಕ್ ಗೊತ್ತಲ್ವ, ಆ ಕಲರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ. ನಾನು, ನಮ್ಮಮ್ಮ ಮತ್ತು ನನ್ನ ತಂಗಿ ಮಾತ್ರ ಪರ್ಟಿಕ್ಯುಲರ್ ಆಗಿ ಸೇಮ್ ಕಲರೇ ಇರಬೇಕು ಅಂತ ಹೇಳ್ಬಿಟ್ಟು 3 ಜನ ಸೇಮ್ ಕಲರ್ ತೊಗೊಂಡಿದ್ದು. ಸೇಮ್ ಕಲರ್ ಆ್ಯಂಡ್ ದ ಪ್ಯಾಟ್ರನ್ ವಾಸ್ ಲಿಟಲ್ ಡಿಫ್ರೆಂಟ್ ಇರುತ್ತೆ. ಸೊ ಈ ಸ್ಯಾರಿ ಬಂದು ನಾನು ಆರಾಧನಾದಲ್ಲಿ ತೊಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ಇದು ರೇಷ್ಮೆ ಸ್ಯಾರಿ ಆ್ಯಕ್ಚುಲಿ ಬಂದು. ಇದರಲ್ಲಿ ಏನಂದರೆ ಮಧ್ಯ ಮಧ್ಯೆ ನೀವು ನೋಡ್ಬೋದು ಆನೆ ಪ್ರಿಂಟ್ ಬಂದಿದೆ. ಆನೆ ಮತ್ತು ಗುಬಚ್ಚಿ, ಕೊಕ್ಕರೆ ಅದೆಲ್ಲ ಪ್ರಿಂಟ್ ಬಂದಿದೆ. ಸೊ ರಾಯಲ್ ಆಗಿ ಕಾಣುತ್ತೆ. ಇನ್ನು ನನ್ನ ತಂಗಿದು ಹೇಗೆ ಅಂದರೆ ಸೇಮ್ ಕಲರ್ ಆ್ಯಂಡ್ ಪ್ಯಾಟರ್ನು ಸೇಮ್, ಬಟ್ ಇಲ್ಲಿ ಅದೇ ಮದುವೆಗೆ ಹಿಂದಿನ ಕಾಲದಲ್ಲೆಲ್ಲ ರಾಣಿ ರಾಜ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ರಲ್ವಾ, ಆ ಥರ ಇಲ್ಲಿ ಪೂರ ಬಂದಿದೆ. ಅದಂತೂ ಅವಳಿಗೆ ಇಷ್ಟ, ಬಿಕಾಸ್ ಬ್ರೈಡ್ಗೆ ಸೂಟಬಲ್ ಆಗುತ್ತೆ ಅಂತ ಅದನ್ನು ಅವಳು ಕೊಟ್ವಿ. ನಾನು ಇದನ್ನು ತಗೊಂಡೆ. ಇದರಲ್ಲಿ ಎಲಿಫೆಂಟ್ ಥೀಮಲ್ಲಿದೆ. ಸ್ಯಾರಿ ಮಾತ್ರ ತುಂಬಾ ರಿಚ್ ಆಗಿದೆ. ನಾನು ಓಪನ್ ಮಾಡಿ ತೋರಿಸ್ತೀನಿ. ನಾನು ವೇರ್ ಮಾಡಿದಾಗ ಹೇಗೆ ಕಾಣಿಸ್ತಿದೆ ಅಂತ ಕೂಡ ಹೇಳ್ತೀನಿ ನಿಮಗೆ. ಸೊ ಈ ಥರ ರಿಚ್ ಆಗಿದೆ. ಇದು ಬಂದು ಪಲ್ಲು ಆಯಿತಾ. ಸೊ ಇದು ಬಂದು ಪಲ್ಲು. ಸೊ ಇವಾಗ ಇನ್ನೊಂದು ಹೇಳ್ಬೇಕಂದ್ರೆ, ಈ ಸ್ಯಾರಿಗೆ ಒಂದು ಸ್ವಲ್ಪ ನಾನು ಎಲಿಗೆಂಟ್ ಲುಕ್ ಕೊಟ್ಟು ಇನ್ನೂ ಗ್ರ್ಯಾಂಡಾಗಿ ಮಾಡ್ಕೊಬೇಕು ಅಂತ ಈ ಥರ ನಾನು ಇದನ್ನು ಹಾಕ್ಸಿದ್ದೀನಿ. ಸ್ಯಾರಿಗೆ ನಾನು ಕೆಳಗಡೆ ಬಾರ್ಡರ್ ಹಾಕ್ಸಿದ್ದೀನಿ. ಇದನ್ನು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು, ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 9 ಮೀಟರ್ಸ್ ಬರುತ್ತೆ.
300 400 ಸಮಥಿಂಗ್ 9 ಮೀಟರ್ಸ್ಗೆ. ಸೊ ನಾನು ಅದನ್ನು 18 ಮೀಟರ್ಸ್ ತರಿಸ್ಕೊಂಡಿದ್ದೆ, ಮೇಲ್ಗಡೆ ಕೆಳಗಡೆ ಎರಡಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದು ಬ್ಲೌಸ್ ಪೀಸ್ ಬಂದು ಸೇಮ್ ಕಲರೇ, ಡಿಫ್ರೆಂಟ್ ಕಲರ್ ಇರಲಿಲ್ಲ, ಸೇಮ್ ಕಲರೇ ಇತ್ತು. ಬಟ್ ನನಗೆ ಇಷ್ಟ ಇರಲಿಲ್ಲ. ನಾವು ಅಂದರೆ ನಮ್ಮಮ್ಮ ಮತ್ತು ನನ್ನ ತಂಗಿ ಸೇಮಲ್ಲೇ ಹೊಲಿಸ್ಕೊಂಡಿದ್ರು, ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅಂತ ಏನು ಮಾಡಿದೆ ಅಂತ ಹೇಳ್ತೀನಿ. ಇದು ಸ್ಯಾರಿ ಓವರ್ ಆಲ್ ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ನನಗೆ. ಅದು ಸ್ಯಾರಿ ಆಯಿತಾ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಕಲರ್ ಕಾಂಬಿನೇಷನ್ ಎಲ್ಲ ಗೂಗಲಲ್ಲಿ ಎಲ್ಲ ಚೆಕ್ ಮಾಡಿ ಆ ಕಲರಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ನನಗೆ ಈ ಕಲರ್ ಬ್ಲೌಸ್ ಪೀಸ್ ಮ್ಯಾಚ್ ಆಗುತ್ತೆ ಅಂತ ಸರ್ಚ್ ಮಾಡಿ ಎಲ್ಲ ಇದು ಮಾಡಿಕೊಂಡೆ. ಸೊ ಇದು ಪರ್ಫೆಕ್ಟ್ ಕಲರ್ ಮ್ಯಾಚಿಂಗ್ ಆಯಿತು. ಅದಕ್ಕೆ ನಾನೇನು ಮಾಡಿದೆ, ಗ್ರೀನ್ ಕಲರ್ ಒಂಥರ ಇದು ಗ್ರೀನ್ ಅನ್ನೋ ಪ್ಯಾರೆಟ್ ಗ್ರೀನ್ ಬರುತ್ತೆ, ಅದನ್ನು ತೊಗೊಂಡು 1 ಮೀಟರ್ ಪೀಸ್ ತೊಗೊಂಡು ನಾನು ಇದನ್ನು ವರ್ಕ್ ಮಾಡಿಸಿದ್ದು. ಅಂದರೆ ಎಲ್ಲ ನಾನೇ ವರ್ಕ್ ಮಾಡ್ಕೊಂಡಿರೋದು, ತೋರಿಸ್ತೀನಿ ಮಿಕ್ಕದ್ದೆಲ್ಲ. ಬಟ್ ಆದರೆ ಇದು ಮಾತ್ರ ಕೊನೆ ಮೂಮೆಂಟಲ್ಲಿ ಏನೇನೋ ಆಯಿತು, ಬಟ್ ಹೇಳೋಕ್ಕಾಗಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಬ್ಲೌಸ್ ಚೇಂಜ್ ಮಾಡಬೇಕು ಅಂತ ಬಂದು ಇದನ್ನು ವರ್ಕ್ ಕೊಟ್ಟು ಅವರು ಬೋಟಿಕ್ ಅವರು ತುಂಬ ಎಕ್ಕೊಡ್ಸ್ಬಿಟ್ಟಿದ್ರು, 2 ಕಲರ್ ಎಲ್ಲ ಹಾಕಿ. ಅದಾದಮೇಲೆ ಮತ್ತೆ ರೀವರ್ಕ್ ಮಾಡಿಸಿರೋದಿದು. ಸೊ ನಾನು ಇದೇ ಥರ ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ಹೇಳಿದ್ದೆ. ತುಂಬಾ ರಿಚ್ ಲುಕ್ ಕೊಡುತ್ತೆ ಇದು. ಎಷ್ಟು ಅಂದರೆ ಇದನ್ನು ಬೇರೆ ಕಡೆ ಎಲ್ಲ ಮಾಡಿಸಿದ್ರೆ 10,000 ಆ ಥರ ಹೇಳ್ತಾರೆ. ಇದನ್ನು ನಾನು 4,500ಗೆ ಮಾಡಿಸಿದ್ದು ವರ್ಕು. ನಾನೇ ಮಾಡ್ಕೊಬೋದಿತ್ತು, ಬಟ್ ಆದರೆ ನಾನು ನನ್ನ ತಂಗಿ ಮದುವೆದೆಲ್ಲ, ತಂಗಿದು, ಅಮ್ಮಂದು, ಚಿಕ್ಕಮ್ಮಂದು, ನಂದು ಎಲ್ಲ ನಾನೇ ಮಾಡ್ಕೊಂಡಿದ್ರಿಂದ ಇದು ಒಂದು ಮಾತ್ರ ಮಾಡಿಸಿದೆ. ಆಲ್ರೆಡಿ ನೋಡಿ ಸ್ವಲ್ಪ ಓಕೆ ಬಿಟ್ಟಿದೆ. ಸೊ ಈ ಥರ ಬ್ಯಾಕ್ ಫುಲ್ ನೆಕ್ ಕ್ಲೋಸ್, ಇವಾಗ ಅದು ಟ್ರೆಂಡಿಂಗ್ ಆಯಿತಾ. ಸೊ ಅದಕ್ಕೆ ನಾನು ಫುಲ್ ನೆಕ್ ಕ್ಲೋಸ್ ಮಾಡಿಸಿದ್ದೀನಿ. ನಂಗಂತೂ ಇವಾಗ ಇಷ್ಟ ಆಗುತ್ತೆ. ನನಗೀಗ ಡೀಪೇ ಇಷ್ಟ ಆಗಲ್ಲ, ಹಿಂದಗಡೆ ಡೀಪ್ ಇದ್ದರೆ. ಸೊ ನಾನು ಈ ಥರ ಮಾಡಿಸಿದ್ದೀನಿ, ಸೀರೆ ಕಲರ್ ಕೊಟ್ಟು ಮಾಡಿಸಿದ್ದೀನಿ. ಇನ್ನು ಫ್ರಂಟ್ ಬಂದರೆ ಈ ಥರ ಕಟ್ ವರ್ಕಲ್ಲಿ ವರ್ಕ್ ಬಂದಿದೆ. ಇನ್ನು ಸ್ಲೀವಿಗೆ ಬಂದು ನಾನು ಒಂಥರ ಪ್ಯಾಟರ್ನ್ ಇಟ್ಟಿಸಿದ್ದೀನಿ ಆ್ಯಕ್ಚುಲಿ. ಸೊ ಈ ಥರ ವರ್ಕ್ ಬಂದು ಕೆಳಗಡೆ ಇದನ್ನು ನಾನು, ಈ ಬೀಡ್ಸ್ ಏನು ಕಾಣಿಸ್ತಿದೆ ಅಲ್ವಾ, ಇದನ್ನು ನಾನು ತೊಗೊಂಡು ಪೋಣಿಸ್ಕೊಂಡಿರೋದು. ಸೊ ನಾನು 4 ಟೈಪ್ಸ್ ಆಫ್ ಬೀಡ್ಸ್ ತೊಗೊಂಡಿದ್ದೆ. ಇದಕ್ಕೇ ಒಂದು 600-700 ಆಯಿತು ನನಗೆ ಬೀಡ್ಸ್ಗೆ. ಅದು ಈ ಥರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅವತ್ತು ಮದುವೆ ದಿನ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ಇದು ನನ್ನ ಧಾರೆ ಔಟ್ಫಿಟ್. ಸೊ ಜ್ಯುವೆಲರಿ ಬಂದು ನಾನೇ ಓನಾಗಿ ತೊಗೊಂಡಿದ್ದು ಜ್ಯುವೆಲರಿ, ಮತ್ತು ಇದು ಇಲ್ಲಿಗೆ ಹಾಕ್ಕೊತಾರೆ ಅದೆಲ್ಲ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಕೂಡ ಚೆಕ್ ಮಾಡ್ಬೋದು. ನನ್ನ ಈ ಧಾರೆ ಸ್ಯಾರಿಗೆ ಕಾಸ್ಟ್ ಬಂದು 7,000-8,000 ಆಯಿತು. ಆದರೆ ಅದಕ್ಕೆ ತುಂಬ ಖರ್ಚು ಮಾಡಿದ್ದೀನಿ. ಲೇಸಿಗೆ 1,000 ಅಂದ್ಕೊಳ್ಳಿ, ಸ್ಟಿಚಿಂಗ್ ಸೇರಿ. ಇದು ಸ್ಟಿಚಿಂಗಿಗೆ 600 ನಮ್ಮ ಟೈಲರ್ ಹತ್ರ, ಮತ್ತು ವರ್ಕ್ಗೆ 4,500. ಇದಕ್ಕೆ ಬೀಡ್ಸಿಗೆ ಫುಲ್ಲು 600 ಏನೋ ಕೊಟ್ಟಿದ್ದೀನಿ. ದಿಸ್ ಇಸ್ ಹೌ ಮೈ ಸಿಸ್ಟರ್ ಧಾರೆದು ನಂದು ಔಟ್ಫಿಟ್ ಬಂದು ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಇಲ್ಲೆಲ್ಲ ಫೋಟೋಸ್ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಇದೆಲ್ಲ ನನಗೆ ಮೀನಾ ಬಜಾರಲ್ಲಿ ಸಿಗುತ್ತೆ. ಬಟ್ ಇದು ಇಷ್ಟು ರಾಯಲಾಗಿ ಕಾಣುತ್ತೆ ಅಂದರೆ ನಾವು ಅಷ್ಟು ಖರ್ಚು ಮಾಡಲೇಬೇಕಾಗುತ್ತೆ, ಹಾಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ರೆಡಿ ಮಾಡಿಸ್ಕೊಂಡಿದ್ದೀನಿ. ಎಲ್ಲರೂ ಮದುವೆಗೆ ಬಂದವರು ಅದೇ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿದೆ ಅಂತ. ಸೊ ನೆಕ್ಸ್ಟ್ ಬಂದು ಇದು ಬಂದು ನನ್ನ ನನ್ನ ತಂಗಿ ಮದುವೆಯ ಡೇ ರಿಸೆಪ್ಷನ್ ಸ್ಯಾರಿ. ಇದನ್ನು ನಾನು ತೊಗೊಂಡಿದ್ದು ಸುಮಂಗಲಿ ಸಿಲ್ಕ್ ಹೊಸ ಸ್ಯಾರಿ ಶಾಪ್ ಇದೆ ಅಲ್ವಾ, ಅಲ್ಲಿ ತೊಗೊಂಡಿದ್ದು. ಇದನ್ನು ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಫುಲ್ ಸ್ಯಾರಿ ಇದೇ ಥರ ವರ್ಕ್ ಬಂದಿದೆ. ಇದೇ ಥರ ಬೇಕು ಅಂತಲೇ ತುಂಬ ದಿನದಿಂದ ಇಟ್ಕೊಂಡಿದ್ದೆ. ಇದಕ್ಕೆ ಆ್ಯಕ್ಚುಲಿ 4,800 ಏನೋ ಆಯಿತು ಇದಕ್ಕೆ, ಈ ಸ್ಯಾರಿಗೆ. ವೇರ್ ಮಾಡಿದಾಗಂತೂ ನನಗೆ ಮಸ್ತಾಗಿ ಕಾಣಿಸ್ತಾ ಇತ್ತು. ಹೇರ್ ಸ್ಟೈಲ್ ಕೂಡ ಅದಕ್ಕೆ ಸೂಟ್ ಆಗೋ ಥರನೇ ಮಾಡ್ಕೊಂಡಿದ್ದೆ. ಬ್ಯಾಂಗಲ್ಸ್ ಕೂಡ ಮಾಡ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಈ ಸ್ಯಾರಿ ಬಂದು ಎಲ್ಲ ಫುಲ್ ಹ್ಯಾಂಡ್ ವರ್ಕ್, ಸ್ಟೋನ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಈ ಕಲರು ಕೂಡ ತುಂಬ ಲೈಟ್ ಆಗಿದೆ, ನನಗಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ನಾನು ಬ್ಲೌಸ್ನ ಹೆಂಗೆ ಮಾಡಿಸಿದ್ದೆ ಅಂತ ಹೇಳ್ತೀನಿ. ಇದನ್ನು ನಾನು ತೊಗೊಂಡಿದ್ದು ಸುಮಂಗಲಿ ಸಿಲ್ಕ್ ಹೊಸವಲ್ಲಿ. ಈಗ ಇನ್ನೂ ಕಲೆಕ್ಷನ್ಸ್ ಇದೆ, ಬೇಕಾದರೆ ಹೋಗಿ ತೊಗೊಬೋದು. ಇನ್ನು ಇದು ಬಂದು ಬ್ಲೌಸ್ ಅದಕ್ಕೆ ಆಯಿತಾ. ಅಂದರೆ ಬ್ಯಾಕಲ್ಲಿ ಆಲ್ರೆಡಿ ವರ್ಕ್ ಇತ್ತು, ಫ್ರಂಟಲ್ಲಿ ಇರಲಿಲ್ಲ ಆ್ಯಕ್ಚುಲಿ. ಸ್ಲೀವಿಗೂ ಅಷ್ಟೇ ಅವ್ರು ಕೊಟ್ಟಿದ್ದಿದ್ದೆ ಜಸ್ಟ್
3 ಇಂಚಸ್ ಅಷ್ಟೇ ಕೊಟ್ಟಿದ್ದು ನೋಡಿ, ಇಲ್ಲಿ ಏನು ಕಾಣಿಸ್ತಿದೆ ಅಷ್ಟೇ ಅವ್ರು ಕೊಟ್ಟಿದ್ದು. ಬಟ್ ಮಿಕ್ಕದ್ದೆಲ್ಲ ನಾನೇ ವರ್ಕ್ ಮಾಡಿರೋದು, ನಂಬ್ತಿರೋ ನಂಬಲ್ವೋ ಎಲ್ಲ. ಅದಕ್ಕೆ ಶಾಕ್ ಆಗ್ತಾ ಇದ್ರು ನಮ್ಮ ಚಿಕ್ಕಮ್ಮ ಆಂಟಿ ಎಲ್ಲ. ಇದನ್ನು ನಾನು ನೆಟ್ನ ರಿಂಗ್ಗೆ ಫಿಕ್ಸ್ ಮಾಡಿಕೊಂಡು ಇದಕ್ಕೆ, ಯಾಕಂದರೆ ನಾನು ಫುಲ್ ಸ್ಯಾರಿ ಗ್ರ್ಯಾಂಡಾಗಿದ್ದು, ಬ್ಲೌಸು ತುಂಬ ಸಿಂಪಲ್ ಆಗಿಬಿಟ್ರೆ ಸ್ಲೀವ್ ಎಲ್ಲ ಚೆನ್ನಾಗಿ ಕಾಣಲ್ಲ ಅಂತ ಈ ಥರ ನಾನೇ ವರ್ಕ್ ಮಾಡ್ಕೊಂಡಿರೋದು. ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ, ಇದು ಪೂರ್ತಿ ನಾನೇ ವರ್ಕ್ ಮಾಡ್ಕೊಂಡಿರೋದು. ವೈಟ್ ಬೀಡ್ಸ್ ತೊಗೊಂಡು, ವೈಟ್ ಕಟ್ ಬೀಡ್ಸ್ ತೊಗೊಂಡು ವರ್ಕ್ ಮಾಡಿದ್ದೀನಿ. ಇದೇನಿಲ್ಲ, ಇಲ್ಲಿ ಜಸ್ಟ್ ಒಂದಷ್ಟು ಬಫ್ ಇಡ್ಸಿದ್ದೀನಿ, ಒಂದು 4-5 ಬಫ್ ಇಟ್ಸು ಇಲ್ಲಿವರೆಗೆ ಬರುತ್ತೆ ಸ್ಲೀವ್. ಇಲ್ಲಿ ಏನು ಹಾಕಿದ್ದೀನಲ್ವ ಅಲ್ಲಿವರೆಗೆ ಬರುತ್ತೆ. ಸೊ ಇದು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಕಾಸ್ಟೆಡ್ ಅರೌಂಡ್ ಅದಕ್ಕೆ 4800 ಸ್ಯಾರಿಗೆ. ಇದು ಸ್ಟಿಚ್ ಮಾಡೋಕ್ಕೆ 600. ಈ ವರ್ಕ್ ನಾನೇ ಮಾಡಿಕೊಂಡೆ, ಇದು ಫುಲ್ ನನ್ನ ಸ್ಲೀವ್ ವರ್ಕ್ ನಾನೇ ಮಾಡಿರೋದು. ಸೊ ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಫೋಟೋ ಹಾಕಿರ್ತೀನಿ ನೋಡಿ. ಬ್ಯಾಂಗಲ್ಸ್ದು ಕೂಡ ನಾನು ಹೇಳ್ತೀನಿ. ಇನ್ನೊಂದು ಬೆಸ್ಟಾಗಿ ತೋರಿಸ್ಬೇಕಂದ್ರೆ ಈ ಸ್ಯಾರಿ ಎಷ್ಟಿರ್ಬೋದು ನೀವೇ ಹೇಳಿ, ಎಷ್ಟಿರ್ಬೋದು ಕಮೆಂಟ್ ಮಾಡಿ ಆಯಿತಾ. ಈ ಸ್ಯಾರಿಗೆ ಜಸ್ಟ್ 600 ರುಪೀಸ್ ಅಷ್ಟೇ. ಬಟ್ ತುಂಬ ಸಾಫ್ಟ್ ಇದೆ, ವೇರ್ ಮಾಡೋಕ್ಕಂತೂ ಸಕ್ಕತ್ತಾಗಿ ಕಾಣುತ್ತೆ. ಈ ಸ್ಯಾರಿನ ನಾನು ತೊಗೊಂಡಿದ್ದು ಆಫ್ಟರ್ ರಿಸೆಪ್ಷನ್ ಶಾಸ್ತ್ರಗಳೆಲ್ಲ ಇರುತ್ತಲ್ವ, ನನಗೆ ಎಲ್ಲ ಗ್ರ್ಯಾಂಡಾಗಿದ್ದರೆ ಇಷ್ಟ ಆಗಲ್ಲ, ಸ್ವಲ್ಪ ಸಿಮಿಲರ್ ಆಗಿ ಸಿಂಪಲ್ ಆಗು ಇರಬೇಕಾಗಿತ್ತು. ದಟ್ಸ್ ವೈ ನಾನು ಈ ಸ್ಯಾರಿನ ತೊಗೊಂಡಿರೋದು. ಇದನ್ನು ನಾನು ಆರಾಧನಾದಲ್ಲಿ ಕೆಳಗಡೆ ತೊಗೊಂಡಿದ್ದು. ನಿಜವಾಗ್ಲೂ ವೇರ್ ಮಾಡೋಕ್ಕಂತೂ ಸಖತ್ ಅನಿಸುತ್ತೆ. ಅದಕ್ಕೆ ನಾನು ರಿಚ್ ಲುಕ್ ಕೊಡೋಕ್ಕೋಸ್ಕರ ಈ ಬಾರ್ಡರ್ನ ತರಿಸ್ಕೊಂಡಿದ್ದೆ. ಇದು ನಾನು ಕೂಡ ಮೀಶೋಯಿಂದ ತರಿಸ್ಕೊಂಡಿರೋದು. ಸಖತ್ ರಿಚ್ ಲುಕ್ ಕೊಡುತ್ತೆ ಗೊತ್ತಾ. ಇದಕ್ಕಿಂತ ಇದ್ರ ಬ್ಲೌಸ್ ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ಈ ಸ್ಯಾರಿ ಬಂದು 600 ಆ್ಯಂಡ್ ಈ ಲೇಸ್ ಬಂದು 400 ಅಂದ್ಕೊಳ್ಳಿ. ನಾನು 2 ಸೆಟ್ ತರಿಸ್ಕೊಂಡಿರೋದು, 400 500 ಅನಿಸುತ್ತೆ. ಸೊ ಇದಕ್ಕೆ ಈ ಥರ ಮಾಡಿಸಿ ಹಾಕ್ಕೊಂಡಿದ್ದೆ. ಇದ್ರ ಬ್ಲೌಸ್ ವೆರಿ ಸ್ಪೆಷಲ್. ಸೊ ದಿಸ್ ಇಸ್ ದ ಬ್ಲೌಸ್ ಆ್ಯಕ್ಚುಲಿ. ಆ ಬಟ್ಟೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಇದು ನಿಮಗೆ ಗೊತ್ತಿರುತ್ತೆ, ಕಲಂಕಾರಿ ಬ್ಲೌಸ್ ಅಂತ ಎಲ್ಲರೂ ಹೇಳ್ತಾರೆ. ಇದನ್ನು ನಾನು 1 ಮೀಟರ್ ಅಂದರೆ ಸುಮಂಗಲಿ ಸಿಲ್ಕು ಸವಲೆ 650 ರುಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದೆ. ಅದಕ್ಕೆ 600 ಕೊಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಇಲ್ಲಿ ಲೈಟಾಗಿ ಬಫ್ ಇಟ್ಟಿದ್ದಾರೆ, ಸ್ಟಿಚಿಂಗ್ ಮಾತ್ರ ಪರ್ಫೆಕ್ಟಾಗಿ ಕೂತಿದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಯಾವುದೆಲ್ಲ ಬ್ಲೌಸ್ಗೆ ನನಗೆ ಅಷ್ಟು ಇಷ್ಟ ಆಗಲ್ಲ ಸ್ಟಿಚ್ ಮಾಡಿಸೋದಕ್ಕೆ ಅನ್ನೋದಕ್ಕೆ ಇದನ್ನು ಪೇರಪ್ ಮಾಡ್ಬೋದು. ಇದರಲ್ಲಿ ಎಲ್ಲ ಕಲರ್ಸ್ ಇದೆ. ನೀವು ಆರಾಮ್ಸೆ ಈ ಥರ ಬೈ ಮಾಡಿಕೊಂಡು ಸ್ಟಿಚ್ ಮಾತ್ರ ಪರ್ಫೆಕ್ಟಾಗಿ ಮಾಡಿಸ್ಕೊಳ್ಳಿ, ನಿಮ್ಗಂತೂ ಇಷ್ಟ ಆಗುತ್ತೆ. ಈ ಬ್ಲೌಸ್ ಪೀಸ್ನ ನಾನು ನೈಟು ಶಾಸ್ತ್ರ ಆದಮೇಲೆ ಮೀನ್ಸ್ ರಿಸೆಪ್ಷನ್ ಆದಮೇಲೆ ಹಾಕ್ಕೊಂಡಿದ್ದು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಫೋಟೋ ಇಲ್ಲ ಇದಕ್ಕೆ. ನನ್ನ ತಂಗಿಯ ಬೀಗರೂಟದ ಸ್ಯಾರಿ ಇದು. ಅವಳದು ಬೀಗರೂಟಕ್ಕೆ ಅಂತ ತಗೊಂಡಿದ್ದು ನಾನು, ಅಂದರೆ ಅವ್ರು ಕೊಡಿಸಿರೋದು. ನಾವು ಅವ್ರಿಗೆ ಕೊಡಿಸ್ಬೇಕು, ಅವರು ನನಗೆ ಕೊಡಿಸ್ಬೇಕಲ್ವ ನಮಗೆ. ಸೊ ಅದಕ್ಕೋಸ್ಕರ ತಗೊಂಡಿರೋದು. ನನ್ನ ಹತ್ರ ಗ್ರೀನ್, ಈ ಥರ ಬಾಟಲ್ ಗ್ರೀನ್ ಕಲರ್ ಯಾವುದೂ ಇರಲಿಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಕೂಡ ನಾನು ವಿಡಿಯೋ ಕೂಡ ಹಾಕಿದ್ದೀನಿ. ಇದನ್ನು ಕೂಡ ನಾನು ಫೋಟೋ ಹಾಕ್ತೀನಿ ನೋಡಿ. ಸಖತ್ ರಾಯಲ್, ನೋಡೋಕ್ಕೆ ಹಿಂಗೆ ಅನ್ನಿಸ್ತಿದೆ, ಉಟ್ಕೊಂಡಾಗ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದಕ್ಕೆ ನಾನು ಈ ಥರ ಸಿಂಪಲ್ ಆಗಿ ಕುಚ್ಚು ಕೂಡ ಹಾಕ್ಸಿದ್ದೀನಿ. ಇದನ್ನು ಕೂಡ ನಾನು ಆರಾಧನಾದಲ್ಲೇ ತೊಗೊಂಡಿದ್ದು ಸ್ಯಾರಿ. ಆ್ಯಂಡ್ ನಾನು ಲೆಹೆಂಗಾ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಅದು ನಾನು ತೊಗೊಂಡಿದ್ದು ಸುದರ್ಶನಲ್ಲಿ ತೊಗೊಂಡಿದ್ದು. ಅದಕ್ಕೆ 5000 ಸಮಥಿಂಗ್, 5800 ಅಷ್ಟೇ ಲೆಹೆಂಗಾ. ಬಟ್ ತುಂಬಾ ಗ್ರ್ಯಾಂಡಾಗಿದೆ. ಆ್ಯಂಡ್ ಅದು ಕೂಡ ಅಷ್ಟೇ, ನೀವು ಸ್ಲೀವ್ ನೋಡ್ಬೋದು, ಹಾಕಿರ್ತೀನಿ. ಆ ಸ್ಲೀವ್ ವರ್ಕ್ ಕೂಡ ನಾನೇ ಮಾಡಿದ್ದು. ಅಲ್ಲಿ ನನಗೆ ಇಷ್ಟಕ್ಕೆ ಮಾತ್ರ ವರ್ಕ್ ಕೊಟ್ಟಿದ್ದು. ಬಟ್ ನಂಗೆ ಆ ಥರ ಇಷ್ಟ ಇಲ್ಲ ಅಂದ್ಬಿಟ್ಟು ನಾನೇ ವರ್ಕ್ ಮಾಡಿದ್ದೀನಿ, ಅದ್ರ ಕಲರ್ ಎಲ್ಲ ಮ್ಯಾಚ್ ಮಾಡಿ. ಇದು ನಂದು ಧಾರೆ ಸ್ಯಾರಿ. ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಇದಕ್ಕೂ ಕೂಡ ನಾನೇ ವರ್ಕ್ ಮಾಡ್ಕೊಂಡಿರೋದು. ಯು ಕ್ಯಾನ್ ಸಿ ಹಿಯರ್ ವೆರಿ ಸಿಂಪಲ್ ಸೆಟಲ್ಡಾಗಿ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕು ಫುಲ್ ಕ್ಲೋಸ್ ನೆಕ್ ಇರೋದ್ರಿಂದ ನಾನು ಸಿಂಪಲ್ ಬುಟಾಸ್ ಹಾಕಿದ್ದೀನಿ ಫುಲ್ ಎಲ್ಲ ಕಡೆ. ಆ್ಯಂಡ್ ಸ್ಲೀವು ಬಾರ್ಡರ್ ಇರೋದ್ರಿಂದ ನನಗೆ ಬಾರ್ಡರ್ ತೆಗಿಯೋಕ್ಕಷ್ಟು ಇಷ್ಟ ಇರಲಿಲ್ಲ. ಆ್ಯಂಡ್ ಈ ಥರ ವರ್ಕ್ ಇಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮೇಲ್ಗಡೆ ವರ್ಕ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಕೆಳಗಡೆ ಎಲ್ಲ ಬುಟಾಸ್ ಹಾಕಿದ್ದೀನಿ, ಮೇಲ್ಗಡೆ ವರ್ಕ್ ಬರುತ್ತೆ ಇದು. ಆ್ಯಂಡ್ ಫ್ರಂಟ್ ಏನು ಮಾಡಿದ್ದೀನಿ ಅಂದರೆ, ನಾವು ಇವಾಗ ಹಾಕ್ಕೊಂಡಾಗ ಇಲ್ಲಿ ಜಾಸ್ತಿ ಕಾಣುತ್ತೆ ಅಲ್ವಾ, ಸ್ಪೇಸ್ ಕಾಣುತ್ತೆ, ಕೆಳಗಡೆ ಎಲ್ಲ ಸೀರೆ ಮುಚ್ಕೊಳ್ಳುತ್ತೆ. ಸೊ ದಟ್ಸ್ ದ ರೀಸನ್. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಫ್ರಂಟ್ ಇಲ್ಲಿ ಮಾತ್ರ ಜಾಸ್ತಿ ವರ್ಕ್ ಮಾಡಿದ್ದೀನಿ. ಇದು ಒಂಥರ ಯುನೀಕ್ ಆಗಿರುತ್ತೆ ಅಂತ. ಆ್ಯಸ್ ಯೂಶುವಲ್ ದಿಸ್ ಸ್ಲೀವ್ ಆಲ್ಸೋ ಈ ಥರ ವರ್ಕ್ ಮಾಡಿದ್ದೀನಿ. ಇದು ನನ್ನ ಬೀಗರೂಟದ, ಅಂದರೆ ನನ್ನ ತಂಗಿ ಮದುವೆಯ ಬೀಗರೂಟದ ಸ್ಯಾರಿ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಸೊ ಇವಾಗ ನನ್ನ ಬ್ಯಾಂಗಲ್ಸ್ಗಳನ್ನ ತೋರಿಸ್ಬಿಡ್ತೀನಿ, ಅದಾದಮೇಲೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಗರ್ಲ್ಸ್ ನಾನು ತೋರಿಸ್ತೀನಿ ಇವಾಗ ಈ ಥರ ಬ್ಯಾಂಗಲ್ಸ್ ಅಂತೂ ತುಂಬಾ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಸಿ
ಎಷ್ಟು ಥಿಕ್ನೆಸ್ ಇದೆ ಅಂದರೆ ಸಿಕ್ಕಾಬಡೆ ಥಿಕ್ನೆಸ್ ಇದೆ, ನೋಡೋಕ್ಕೂ ಸಖತ್ತಾಗಿ ಕಾಣುತ್ತೆ. ಇದು ಬಂದು ನಾನು ಧಾರೆಗೆ ಮತ್ತು ನೈಟ್ ರಿಸೆಪ್ಷನ್ಗೆ ಪೇರ್ ಮಾಡಿದ್ದು. ಇದಕ್ಕೆ ನಾನು ಕೂಡ ವರ್ಕ್ ಮೀನ್ಸ್ ಅಂದರೆ ಡಿಸೈನ್ ಮಾಡ್ಕೊಂಡಿದ್ದೀನಿ. ಬ್ಯಾಂಗಲ್ಸ್ಗೆ ತೋರಿಸ್ತೀನಿ. ಇದು 2 ಡಜನ್ಸ್ ಇದೆ. ನಾನು ಇದನ್ನು ಮೀನಾ ಬಜಾರ್ಲೇನೋ ಬೈ ಮಾಡಿದ್ದೀನಿ. ಸಕ್ಕತ್ತಾಗಿದೆ, 2 ಡಜನ್ ಇದೆ. ತುಂಬ ಥಿಕ್ನೆಸ್ ಇದೆ, ತುಂಬ ದಪ್ಪ ಇದೆ. ಕ್ವಾಲಿಟಿ ವೈಸ್ ವೆರಿ ಗುಡ್. ಇದು ಸೂಪರ್ ಹಿಟ್ ಬ್ಯಾಂಗಲ್ಸು. ನನ್ನ ತಂಗಿ ಮದುವೆಲಿ ಎಲ್ಲ ಕೇಳ್ತಾಯಿದ್ರು. ಈ ಥರ ವರ್ಕ್ ಮಾಡಿರೋದು ಹೇಗೆ ಕಾಣಿಸ್ತಿದೆ, ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಇದು ಆ ರಿಸೆಪ್ಷನ್ ಸ್ಯಾರಿ ಕಲರು, ಅದಕ್ಕೆ ಈ ಥರ ವರ್ಕ್ ಮಾಡ್ಕೊಂಡಿದ್ದೆ. ಡಿಫ್ರೆಂಟ್ ಕಲರ್ ಬೇಡ ಅಂತ ಸೇಮ್ ಕಲರ್ಲೇ ವರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನನ್ನು ಮೆಸೇಜ್ ಮಾಡ್ಬೋದು, ಸೊ ದಟ್ ನಾನು ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತೀನಿ. ಸೊ ನೋಡಿ, ಇದು ನನಗೆ ಡೇ ರಿಸೆಪ್ಷನ್ಗೆ ಅಂದರೆ ವರ್ಕ್ ಸ್ಯಾರಿ ತೊಗೊಂಡಿದ್ದೀನಲ್ವ, ಅದಕ್ಕೋಸ್ಕರ ಇದನ್ನು ಮ್ಯಾಚ್ ಮಾಡಿದರು. ಇದರಲ್ಲಿ ತುಂಬಾ ವೆರೈಟೀಸ್ ಮಾಡಿದ್ದೀನಿ ನಾನು. ಒಂದೊಂದು ಡಿಸೈನ್ ಇದೆ. ಲೋಟಸ್ ಮಾಡಿದ್ದೀನಿ ಆ್ಯಂಡ್ ಸ್ಟಾರ್ ವೈಸು ತುಂಬ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ದಿಸ್ ಒನ್ ಸೆಟ್. ನೆಕ್ಸ್ಟು ಇದು ನನಗೆ ಧಾರೆ ಸ್ಯಾರಿಗೇನೆ ಗ್ರೀನ್ ಆ್ಯಂಡ್ ಬೇಬಿ ಪಿಂಕ್ ಮೀನ್ಸ್ ರಾಣಿ ಪಿಂಕ್ ಅಲ್ವಾ, ಸೊ ಗ್ರೀನಲ್ಲಿ ಈ ಥರ ಮಾಡಿದ್ದೀನಿ. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆ್ಯಂಡ್ ನೀವು ಯಾವ್ಯಾವ ಸ್ಯಾರಿ ಇದೆ ಗ್ರೀನ್ ಸ್ಯಾರಿ ಅದಕ್ಕೆಲ್ಲ ಮ್ಯಾಚ್ ಮಾಡ್ಬೋದು. ಆ್ಯಂಡ್ ತುಂಬಾ ಕ್ವಾಲಿಟಿ ಇರುತ್ತೆ. ಆ್ಯಂಡ್ ಸ್ಟೋನ್ ಕೂಡ ಯಾವುದು ಬಿಚ್ಕೊಳ್ಳೋ ಥರ ಇರಲ್ಲ, ಸಖತ್ ಲುಕ್ ಕೊಡುತ್ತೆ. ಇವಾಗ ಗೋಲ್ಡ್ ಹಾಕೊಬೇಕು ಅಂತಲೇ ಅನಿಸಲ್ಲ. ಸೊ ಇದು ಕೂಡ ಅಷ್ಟೇ, ನಾನು ಇದನ್ನು ಎಲ್ಲ ಸ್ಯಾರಿಗೂ ಮ್ಯಾಚ್ ಮಾಡ್ಕೊಳ್ಳೋ ಥರ ಈ ಥರ ಮಾಡ್ಕೊಂಡಿದ್ದೀನಿ 1 ಡಜನ್ಗೆ. ಸೊ ದಟ್ ನಾನು ಮಧ್ಯೆ ಎಲ್ಲಾದರೂ ಪೇರ್ ಮಾಡ್ಬೋದು ಅಂತ. ಸೊ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅಂದರೆ ಜಸ್ಟ್ ಗ್ಲಾಸ್ ಬಿಡ್ಸ್ ಬರುತ್ತಲ್ವ, ಅದನ್ನು ಸ್ಟಿಕ್ ಮಾಡ್ಕೊಂಡು ಹೋಗಿದ್ದೀನಿ ಬಳೆಗೆ ಕ್ರೀಮ್ ಕಲರ್ ಥ್ರೆಡ್ ಹಾಕ್ಬಿಟ್ಟು. ಸೊ ದಿಸ್ ಇಸ್ ದ ಒನ್. ಈ ಕಲರು ನಾನು ನನ್ನ ಲೆಹೆಂಗಾಗೆ ಮ್ಯಾಚ್ ಮಾಡ್ಕೊಂಡಿದ್ದು. ನೆಕ್ಸ್ಟು ಬೀಗರೂಟದ ಸೀರೆ ಮೀನ್ಸ್ ನನ್ನ ತಂಗಿ ಮದುವೆದು. ಇದು ಅಷ್ಟೇ ತುಂಬ ಥಿಕ್ನೆಸ್ ಇದೆ. ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಸಿಕ್ಕಾಬಟ್ಟೆ ಹಾಕೊಂಡ್ರೆ ಮಾತ್ರ ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ ಗೊತ್ತಾ. ಈಗ ನನಗೆ ಬ್ಯಾಂಗಲ್ಸ್ ಕಲೆಕ್ಷನ್ ಮಾಡಬೇಕಂತ ಹುಚ್ಚಿಡ್ಬಿಟ್ಟಿದೆ. ಸೊ ಇವಾಗ ನನ್ನ ವರಲಕ್ಷ್ಮಿ ಹಬ್ಬದ ಸ್ಯಾರಿಗೂ ಕೂಡ ಪರ್ಚೇಸ್ ಮಾಡಬೇಕು. ಸೊ ದಿಸ್ ಇಸ್ ದ ಒನ್ ಸ್ಯಾರಿ ಬ್ಯಾಂಗಲ್ ಸಾರಿ. ಸೊ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನನಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ನನಗೆ ಮೀನ್ಸ್ ಮಾನಿಟೈಸ್ ಆಗಬೇಕು ಯೂಟ್ಯೂಬ್ ಅಂದರೆ ಇನ್ನು 30 ಮೆಂಬರ್ಸ್ 30 ಅಲ್ಲ 29 ಮೆಂಬರ್ಸ್ ಬೇಕಷ್ಟೇ. ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.